ಮೋದಿಯವರ ನನ್ನ ಸಂಬಂಧ ಒಂದು ರಾಜ್ಯಸಭಾ ಸೀಟಿನಿಂದ ನನ್ನ ಸಂಬಂಧ ಇದೆ ಅಂತ ಹೇಳಿ ಈ ನಾಡಿನ ಜನ, ಈ ರಾಷ್ಟ್ರದ ಜನ ತಿಳ್ಕೊಳ್ಬಾರ್ದು. 1914 ಹೌದು, ಅವರು ಮೊದಲನೇ ಬಾರಿಗೆ ಲೋಕಸಭೆ ಚುನಾವಣೆಯಲ್ಲಿ 286 ಸೀಟನ್ನು ಗಳಿಸಿ ಸ್ವಂತ ಶಕ್ತಿಯಿಂದ ಅಧಿಕಾರಕ್ಕೆ ಬರಬಹುದಾಗಿತ್ತು. ಆದರೂ NDA ಸ್ನೇಹಿತರನ್ನೆಲ್ಲ ಸೇರಿಸಿ ಸರ್ಕಾರ ಮಾಡೋದು. ನಾನು ಅವರು ಮುಖ್ಯಮಂತ್ರಿ ಆಗಿದ್ದಾಗ ಗೋಧರಾ ಪ್ರಕರಣದ ಬಗ್ಗೆ ಬಹಳ ಕಠಿಣವಾಗಿ ನಾನು, ಚಂದ್ರಬಾಬು ನಾಯ್ಡು ಅವರು ಕಠಿಣವಾಗಿ ಆ ವಿಷಯದಲ್ಲಿ ನಮ್ಮ ಭಾವನೆಯನ್ನು ವ್ಯಕ್ತಪಡಿಸಿದ್ವಿ. ಅದಾದಮೇಲೆ ಅವರು ಪ್ರಧಾನಮಂತ್ರಿ ಆದಮೇಲೆ ಮೊದಲನೇ ಬಾರಿಗೆ ಅವರ ಭೇಟಿ ಆಯಿತು. ಅದು ಹಿಂದೆ ಹೇಳಿದ್ದೇನಾಗಲಿಲ್ಲ. ಅಲ್ಲಿಂದ ನನ್ನ ಸಂಬಂಧ ಮೋದಿಯವ್ರ ಜೊತೆ ಒಂದು ರಾಜ್ಯಸಭಾ ಸ್ಥಾನಕ್ಕೋಸ್ಕರವಾಗಿ ನಮ್ಮ ಸಂಬಂಧ ಕಳೆದ 10 ವರ್ಷದಲ್ಲಿ ಅದು ಬೆಳೀಲಿಲ್ಲ. ವೈಯಕ್ತಿಕವಾಗಿ ಅವರ ಸಂಬಂಧ ಕಳೆದ 10 ವರ್ಷದಿಂದ ಈ ದೇಶದಲ್ಲಿ ನಾನು ಯಾವುದೇ ಸಂದರ್ಭದಲ್ಲಿ ಮೋದಿಯವರ ಬಗ್ಗೆ ಆಗಲಿ, ಅವರ ಆಡಳಿತದ ಬಗ್ಗೆ ಆಗಲಿ ನನ್ನ ಭಾವನೆಯನ್ನು ಹೇಳುವಾಗ ನಿರ್ಭಯವಾಗಿ ಹೇಳಿದ್ದೇನೆ. ಕಾಂಗ್ರೆಸ್ ಹಿಂದೆ ಹೇಗೆ ನಡ್ಕೊಂಡಿದೆ, ಅದಕ್ಕಿಂದೆ ಇದ್ದವರು ಹೇಗೆ ನಡ್ಕೊಂಡಿದ್ದಾರೆ, ಅದನ್ನು ವಿಶ್ಲೇಷಣೆ ಮಾಡುವಾಗ ಅದಕ್ಕೆ ಎಲ್ಲ ಉದಾಹರಣೆಗಳನ್ನು ಕೊಟ್ಟು ಮೋದಿಯವರ ನಾಯಕತ್ವಕ್ಕೆ ನಾನು ಸಮರ್ಥನೆ ಮಾಡಿದ್ದೇನೆ. ನಾನು ಈಗಾಗಲೇ ಹೇಳಿದ್ದೇನೆ, ಇಲ್ಲಿ ಕುಮಾರಸ್ವಾಮಿಯವರು ಸರ್ಕಾರ ತೆಗೆದಾಗ ನಾನೇ ಕುಮಾರಸ್ವಾಮಿಯವರಿಗೆ ನೀನು ಮೋದಿಯವ್ರ ಜೊತೆ ಹೋಗು ಅಂತ ಹೇಳಿದಂಥ ಅದನ್ನು ನಿಮ್ಮ ಮುಂದೆ ಆಗಲೇ ಹೇಳಿದ್ದೇನೆ. ನೀನು ಹೊಸತೇನಿಲ್ಲ.